ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮೊಟ್ಟಿಗೆ ಕೋಕೋನಟ್ ಆಯಿಲ್ ತೆಂಗಿನ ಎಣ್ಣೆಯನ್ನು ನಮ್ಮ ಸ್ಕಿನ್ ಕೇರ್ಗೆ ಮತ್ತು ಹೇರ್ ಕೇರ್ಗೆ ನಾವು ಬಳಸ್ತೀವಲ್ಲ, ಸೊ ಅದರಿಂದ ನಮಗೆ ಏನೆಲ್ಲ ಬೆನಿಫಿಟ್ಸ್ಗಳು ಸಿಗುತ್ತೆ ಮತ್ತು ಯಾವ ರೀತಿ ನಾವು ಈ ಕೋಕೋನಟ್ ಆಯಿಲ್ನ ನಮ್ಮ ಫೇಸ್ಗಾಗಿರ್ಬೋದು ನಮ್ಮ ಸ್ಕಿನ್ಗಾಗಿರ್ಬೋದು ಬಳಸ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ತೆಂಗಿನ ಎಣ್ಣೆ ಅನ್ನೋದು ಲೈಕ್ ಅದೊಂದು ಎಡಿಬಲ್ ಆಯಿಲ್. ಸೊ ನಾವು ಅದನ್ನು ಅಡುಗೆಗೂ ಸಹ ನಾವು ಬಳಸ್ತೀವಿ. ಸೊ ನಾವು ಅದನ್ನು ನಮ್ಮ ಡಯಟಲ್ಲಿ ನಾವು ಇನ್ಕ್ಲೂಡ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ಗಳು ಸಿಗ್ತವೆ. ಅದರಲ್ಲಿರುವಂತಹ ಫ್ಯಾಟಿ ಆ್ಯಸಿಡ್ಸ್ ಏನಿದೆಯೋ ಲೈಕ್ ನಮ್ಮ ಕ್ಯಾಲರೀಸ್ನ ಫಾಸ್ಟಾಗಿ ಬರ್ನ್ ಮಾಡಲಿಕ್ಕೆ ಕೋಕೋನಟ್ ಆಯಿಲ್ ಹೆಲ್ಪ್ ಮಾಡುತ್ತೆ. ಜೊತೆಗೆ ಕೋಕೋನಟ್ ಆಯಿಲಲ್ಲಿ ನಮಗೆ ವೈಟಮಿನ್ ಡಿ, ಇ ಮತ್ತು ಕೆ ಇರೋದ್ರಿಂದ ನಮ್ಮ ಸ್ಕಿನ್ಗೆ ಮತ್ತು ಹೇರ್ಗೆ ಅದು ತುಂಬಾ ಬೆನಿಫಿಟ್ಸ್ಗಳನ್ನ ಕೊಡ್ತವೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಅವೆಲ್ಲವೂ ಸಹ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಜೊತೆಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಸಹ ಪ್ರೆಸ್ ಮಾಡಿ, ಸೊ ದಟ್ ನಾನು ಯಾವುದೇ ವಿಡಿಯೋ ಬಿಟ್ಟರೂ ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ. ಸೊ ಬನ್ನಿ, ಕೋಕೋನಟ್ ಆಯಿಲ್ ಅಂದರೆ ತೆಂಗಿನ ಎಣ್ಣೆಯಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಈಗ ನೋಡೋಣ ಕೋಕೋನಟ್ ಆಯಿಲಿಂದ ನಮ್ಮ ಕೂದಲಿಗೆ ಏನೆಲ್ಲ ಬೆನಿಫಿಟ್ಸ್ಗಳು ಸಿಗ್ತವೆ ಅಂತ. ಕೋಕೋನಟ್ ಆಯಿಲ್ನ ನಾವು ನಮ್ಮ ಕೂದಲಿಗೆ ನಾವು ಅಪ್ಲೈ ಮಾಡೋದ್ರಿಂದ ಅದು ಒಂದು ಡೀಪ್ ಕಂಡೀಷ್ನಿಂಗ್ ಏಜೆಂಟಾಗಿ ಆ್ಯಕ್ಟ್ ಮಾಡುತ್ತೆ. ನಮ್ಮ ಕೂದಲನ್ನ ಮಾಯಿಶ್ಚರೈಸ್ಡ್ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಇದಕ್ಕೆ ನೀವೇನು ಮಾಡಬೇಕಪ್ಪ ಅಂತಂದರೆ ಕೋಕೋನಟ್ ಆಯಿಲ್ನ ಓವರ್ನೈಟ್ ನೀವು ಅಪ್ಲೈ ಮಾಡಿ ನೆಕ್ಸ್ಟ್ ಡೇ ನೀವು ಇದನ್ನು ವಾಶ್ ಮಾಡಬೇಕಾಗತ್ತೆ. ಸೊ ವಾಶ್ ಮಾಡಿ ಲೈಕ್ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ಕೋಕೋನಟ್ ಆಯಿಲ್ನ ಕೂದಲು ಮಾಯಿಶ್ಚರೈಸ್ಡ್ ಆಗಿ ಇರುತ್ತೆ. ನಂತರ ಡ್ರೈ ಮತ್ತು ಡ್ಯಾಮೇಜ್ಡ್ ಹೇರ್ನ ರಿಪೇರ್ ಮಾಡಲಿಕ್ಕೂ ಸಹ ಕೋಕೋನಟ್ ಆಯಿಲ್ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಯಾರಿಗೆಲ್ಲ ಫ್ರಿಝಿ ಹೇರ್ ಇದೆಯೋ ಅಂಥವರು ಸಹ ಕೋಕೋನಟ್ ಆಯಿಲ್ನ ಬಳಸೋದ್ರಿಂದ ಫ್ರಿಝಿನೆಸ್ ಕಡಿಮೆ ಆಗುತ್ತೆ. ಇದಕ್ಕೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ಕೋಕೋನಟ್ ಆಯಿಲ್ನ ಸ್ವಲ್ಪ ನೀವು ಬೆಚ್ಚಗೆ ಬಿಸಿ ಮಾಡ್ಕೊಬೇಕು. ತುಂಬ ಬಿಸಿ ಅಲ್ಲ, ಲೈಕ್ ಉಗುರು ಬೆಚ್ಚು ಅಂತಾರಲ್ಲ ಆ ಥರ ನೀವು ಬೆಚ್ಚಗೆ ಮಾಡಿಕೊಂಡು ಇದನ್ನು ನಾವು ಕೂದಲಿಗೂ ಸಹ ನಾವು ಅಪ್ಲೈ ಮಾಡಬೇಕು. ಲೈಕ್ ಟಿಲ್ ಎಂಡ್ಸ್ ತನಕನೂ ನಾವು ಕೋಕೋನಟ್ ಆಯಿಲ್ನ ಅಪ್ಲೈ ಮಾಡೋದ್ರಿಂದ ಫ್ರಿಝಿನೆಸ್ ಏನಿದೆಯೋ ಅದನ್ನು ನೀವು ಕಡಿಮೆ ಮಾಡ್ಕೋಬಹುದು. ನಂತರ ಕೋಕೋನಟ್ ಆಯಿಲ್ಲು ಡ್ಯಾಂಡ್ರಫ್ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಏರ್ ಗ್ರೋತ್ ಪ್ರಮೋಟ್ ಮಾಡಲಿಕ್ಕೂ ಹೆಲ್ಪ್ ಮಾಡುತ್ತೆ. ಮತ್ತು ಏರ್ ಫಾಲು, ಏರ್ ಲಾಸ್ಗೂ ಸಹ ಕೋಕೋನಟ್ ಆಯಿಲ್ ತುಂಬ ಬೆನಿಫಿಟ್ಗಳನ್ನ ಕೊಡ್ತವೆ. ಸೊ ಒಟ್ಟಾರೆ ಹೇಳೋದಾದರೆ ಕೋಕೋನಟ್ ಆಯಿಲ್ ಒಂದು ಬೆಸ್ಟ್ ಇಂಗ್ರೀಡಿಯೆಂಟ್ ನಮ್ಮ ಕೂದಲಿಗೆ ಅಂತಲೇ ಹೇಳ್ಬೋದು. ನಮಗೆ ವೇರಿಯಸ್ ಹೇರ್ ಪ್ರಾಬ್ಲಮ್ಸ್ ಲೈಕ್ ಡ್ರೈ, ಡ್ಯಾಮೇಜ್ಡ್ ಹೇರು, ಫ್ರಿಝಿನೆಸ್ಸು, ಸೊ ಇಂಥವನ್ನೆಲ್ಲ ಟ್ರೀಟ್ ಮಾಡಲಿಕ್ಕೆ ನಮಗೆ ಕೋಕೋನಟ್ ಆಯಿಲ್ ತುಂಬಾ ಬೆನಿಫಿಟ್ಸ್ಗಳನ್ನ ಕೊಡ್ತವೆ. ಜೊತೆಗೆ ಕೋಕೋನಟ್ ಆಯಿಲಲ್ಲಿ ನಮಗೆ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಡ್ಯಾಂಡ್ರಫ್ ಆಗಿರ್ಬೋದು, ಈ ಏನುಗಳಾಗಿರ್ಬೋದು, ಸೊ ಇವನ್ನೆಲ್ಲ ರೆಡ್ಯೂಸ್ ಮಾಡಲಿಕ್ಕೂ ಸಹ ಕೋಕೋನಟ್ ಆಯಿಲ್ ಹೆಲ್ಪ್ ಮಾಡುತ್ತೆ. ಈಗ ನೋಡೋಣ ಈ ಕೋಕೋನಟ್ ಆಯಿಲಿಂದ ನಮ್ಮ ಸ್ಕಿನ್ಗೆ ಏನೆಲ್ಲ ಬೆನಿಫಿಟ್ಸ್ಗಳು ಸಿಗ್ತವೆ ಅಂತ. ನಂತರ ಕೋಕೋನಟ್ ಆಯಿಲ್ನ ನಾವು ಯಾವೆಲ್ಲ ರೀತಿಯಾಗಿ ನಾವು ನಮ್ಮ ಸ್ಕಿನ್ಗೆ ನಾವು ಯೂಸ್ ಮಾಡ್ಕೋಬಹುದು ಅಂತ. ಮೊದಲನೇದಾಗಿ ನಾವು ಕೋಕೋನಟ್ ಆಯಿಲ್ನ ನಮ್ಮ ಫೇಸ್ಗೆ ಅಥವಾ ನಮ್ಮ ಬಾಡಿಗೆ ನಾವು ಯೂಸ್ ಮಾಡೋದ್ರಿಂದ ಮಾಯಿಶ್ಚರೈಸ್ಡ್ ಮಾಡುತ್ತೆ. ನಮ್ಮ ಸ್ಕಿನ್ ಆಗಿರ್ಬೋದು, ನಮ್ಮ ಬಾಡಿ ಆಗಿರ್ಬೋದು. ಸೊ ಒಂದು ಗ್ರೇಟ್ ಮಾಯಿಶ್ಚರೈಸರ್ ಆಗಿ ಅದು ಕೆಲಸ ಮಾಡುತ್ತೆ. ನಮ್ಮ ಸ್ಕಿನ್ಗಲ್ದೇ ನಾವು ಕೈ, ಕಾಲು, ಲೈಕ್ ನಮ್ಮ ಬಾಡಿಗೂ ಸಹ ನಾವು ಕೋಕೋನಟ್ ಆಯಿಲ್ನ ಅಪ್ಲೈ ಮಾಡ್ಕೋಬಹುದು. ನಂತರ ಕೋಕೋನಟ್ ಆಯಿಲಲ್ಲಿ ನಮಗೆ ಆ್ಯಂಟಿ ಮೈಕ್ರೋಬಿಯಲ್, ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ಆ್ಯಕ್ನೆ ಟ್ರೀಟ್ಮೆಂಟ್ಗೂ ಸಹ ಅದು ತುಂಬಾ ಬೆನಿಫಿಟ್ನ ಮಾಡುತ್ತೆ. ಸೊ ಆ್ಯಕ್ನೆನ ರೆಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ಆ್ಯಕ್ನೆ ಕಾಸಿಂಗ್ ಬ್ಯಾಕ್ಟೀರಿಯಾ ಏನಿದೆಯೋ ಅದನ್ನು ಫೈಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಆ್ಯಕ್ನೆನೂ ಸಹ ನಾವು ಕಡಿಮೆ ಮಾಡ್ಕೋಬಹುದು ಕೋಕೋನಟ್ ಆಯಿಲಿಂದ. ನೆಕ್ಸ್ಟ್ ನಾವು ನೋಡೋದಾದರೆ ಇದು
ಆ್ಯಸ್ ಅ ಗ್ರೇಟ್ ಕ್ಲೆನ್ಸರ್ ಆಗಿ ಇದು ಹೆಲ್ಪ್ ಮಾಡುತ್ತೆ. ನಮ್ಮ ಮುಖದಲ್ಲಿರುವಂತಹ ಡಸ್ಟ್ ಆಗಿರಲಿ, ಡರ್ಟ್ ಆಗಿರಲಿ, ಅದನ್ನು ರಿಮೂವ್ ಮಾಡಲಿಕ್ಕೆ ಈ ಕೋಕೋನಟ್ ಆಯಿಲ್ಲು ಹೆಲ್ಪ್ ಮಾಡುತ್ತೆ. ಜೊತೆಗೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ಕೋಕೋನಟ್ ಆಯಿಲ್ ಮತ್ತು ಕಾಫಿ ಪೌಡರ್, ಸೊ ಇವೆರಡೂ ಮಿಕ್ಸ್ ಮಾಡಿ ನಾವು ಅಪ್ಲೈ ಮಾಡೋದ್ರಿಂದ ಒಂದು ಅದು ಗ್ರೇಟ್ ಸ್ಕ್ರಬ್ ಆಗಿ ಕೆಲಸ ಮಾಡುತ್ತೆ, ಯಾಕಂದರೆ ನಾವು ಕಾಫಿ ಬಳಸೋದ್ರಿಂದ. ಎರಡನೇದು ನಾವು ಕೋಕೋನಟ್ ಆಯಿಲ್ ಹಾಕಿರೋದ್ರಿಂದ ಅದು ನಮ್ಮ ಸ್ಕಿನ್ಗೆ ಮಾಯಿಶ್ಚರೈಸ್ಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಸ್ಕಿನ್ಗೆ ಒಂದು ನ್ಯಾಚುರಲ್ ಗ್ಲೋ ಕೊಡಲಿಕ್ಕೂ ಸಹ ಈ ಫೇಸ್ ಪ್ಯಾಕ್ ಹೆಲ್ಪ್ ಮಾಡುತ್ತೆ. ಸೊ ಖಂಡಿತವಾಗ್ಲೂ ಲೈಕ್ ಕೋಕೋನಟ್ ಆಯಿಲ್ಲು ಮತ್ತು ಕಾಫಿನ ಬಳಸ್ಕೊಂಡು ಈ ಫೇಸ್ ಪ್ಯಾಕ್ನ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ನ ನೀವು ನೋಡಬಹುದು. ನಂತರ ಕೋಕೋನಟ್ ಆಯಿಲ್ನ ಲೈಕ್ ಕ್ರ್ಯಾಕ್ಡ್ ಸ್ಕಿನ್ ಮತ್ತು ನಮ್ಮ ಕ್ಯೂಟಿಕಲ್ ಏರಿಯಾ ಏನಿದೆಯೋ ನಾವು ಅಲ್ಲಿ ಸಹ ನಾವು ಅಪ್ಲೈ ಮಾಡ್ಬೋದು. ಸೊ ಕ್ರ್ಯಾಕ್ಡ್ ಸ್ಕಿನ್ ಅಂದರೆ ಈಗ ಕಾಲು ಪಾದ ಎಲ್ಲರ ಒಡ್ಕೊಂಡಿದ್ರೆ ನೈಟು ನೀವು ಅಲ್ಲಿ ಕೊಬ್ಬರಿ ಎಣ್ಣೆನ ಸಾವ್ರಿ ನಂತರ ನೀವು ಬೆಳಗ್ಗೆ ವಾಶ್ ಮಾಡೋದ್ರಿಂದ ಕಾಲು ಏನು ಒಡ್ಕೊಂಡಿರುತ್ತೋ ಅದು ಸಹ ಕಡಿಮೆ ಆಗುತ್ತೆ. ನೆಕ್ಸ್ಟು ಕೋಕೋನಟ್ ಆಯಿಲ್ನ ಲೈಕ್ ನಾವು ಆ್ಯಸ್ ಅ ಮೇಕಪ್ ರಿಮೂವರ್ ಆಗಿಯೂ ಸಹ ಯೂಸ್ ಮಾಡಬಹುದು. ಸೊ ನೀವೇನಾದರೂ ಮೇಕಪ್ ಹಾಕಿದರೆ ಅಥವಾ ನೈಟ್ ಟೈಮಲ್ಲಿ ಲೈಕ್ ಸ್ಕಿನ್ ಸ್ವಲ್ಪ ರಿಫ್ರೆಶ್ ಫೀಲ್ ಆಗಬೇಕು ಅಂತಂದರೆ, ಲೈಕ್ ಸ್ವಲ್ಪ ಮೇಕಪ್ ಏನಾರ ಹಾಕಿರ್ತೀವಿ ಅಂತಂದರೆ ಒಂದು 4 to 5 ಡ್ರಾಪ್ಸ್ ಆಫ್ ಕೋಕೋನಟ್ ಆಯಿಲ್ನ ನಮ್ಮ ಫೇಸ್ಗೆ ಅಪ್ಲೈ ಮಾಡಿ ಒಂದು ಕಾಟನ್ನ ಸಹಾಯದಿಂದ ನೀಟಾಗೆ ರಿಮೂವ್ ಮಾಡಿದ್ರೆ ಸೊ ಮೇಕಪ್ ಆರಾಮಾಗೆ ರಿಮೂವ್ ಆಗುತ್ತೆ. ಸೊ ನಂತರ ನೀವು ಫೇಸ್ ವಾಶ್ನ ಯೂಸ್ ಮಾಡ್ಬೋದು. ನಂತರ ಆ್ಯಸ್ ಅ ಲಿಪ್ ಬಾಂಬು ಸಹ ನೀವು ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ಬೋದು. ತುಟಿ ಏನಾರ ತುಂಬ ಡ್ರೈ ಅಥವಾ ತುಂಬ ಒಡ್ಕೊಂಡಿದ್ರೆ ಅಥವಾ ಚಾಪಡ್ ಲಿಪ್ಸ್ ಏನಾರ ಆಗಿದ್ದರೆ ಕೋಕೋನಟ್ ಆಯಿಲ್ನ ಜಸ್ಟ್ ಲೈಕ್ ನೀವು ಆ್ಯಸ್ ಅ ಲಿಪ್ ಬಾಂಬು ಸಹ ನೀವು ಅಪ್ಲೈ ಮಾಡ್ಬೋದು. ಯೂಶ್ವಲಿ ನೈಟ್ ಹೊತ್ತು ನೀವು ಕೋಕೋನಟ್ ಆಯಿಲ್ನ ಆ್ಯಸ್ ಅ ಲಿಪ್ ಬಾಮ್ ನೀವು ಅಪ್ಲೈ ಮಾಡಿ ಮಲಗೋದ್ರಿಂದ ತುಟಿ ಒಡ್ಕೊಳ್ಳೋದು ಕಡಿಮೆ ಆಗುತ್ತೆ. ಜೊತೆಗೆ ತುಟಿ ತುಂಬ ಲೈಕ್ ಡ್ರೈ ಫೀಲ್ ಆಗಿದ್ದರೆ ಅದುವೇ ಸಹ ನಿಮಗೆ ಕಡಿಮೆ ಆಗುತ್ತೆ. ಸೊ ಒಟ್ಟಾರೆ ಹೇಳೋದಾದರೆ ಕೋಕೋನಟ್ ಆಯಿಲಿಂದ ನಮ್ಮ ಸ್ಕಿನ್ಗೆ ತುಂಬಾ ಬೆನಿಫಿಟ್ಸ್ಗಳು ಸಿಗ್ತವೆ. ಲೈಕ್ ಆ್ಯಕ್ನೆ ಟ್ರೀಟ್ಮೆಂಟ್ಗಿರ್ಬೋದು, ಜೊತೆಗೆ ಈವನ್ ಅದು ಪೋರ್ಸು ಸಹ ಕ್ಲಾಗ್ ಮಾಡಲ್ಲ. ಸೊ ಪೋರ್ಸ್ ಇರೋರು ಸಹ ಯೂಸ್ ಮಾಡ್ಬೋದು. ಆಮೇಲೆ ಮೇಕಪ್ ರಿಮೂವರ್ ಆಗಿ ಯೂಸ್ ಮಾಡ್ಬೋದು, ಲಿಪ್ ಬಾಂಬ್ ಆಗಿ ಯೂಸ್ ಮಾಡ್ಬೋದು. ಸೊ ಒಂದು ಎಕ್ಸಲೆಂಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಅದರಲ್ಲಿ ಲಾಟ್ಸ್ ಆಫ್ ವೈಟಮಿನ್ಸ್ ಇದೆ, ಲೈಕ್ ವೈಟಮಿನ್ ಡಿ, ಇ, ಕೆ. ಸೊ ಇವೆಲ್ಲ ವೈಟಮಿನ್ಸ್ ನಮ್ಮ ಸ್ಕಿನ್ಗೆ ತುಂಬಾ ಬೆನಿಫಿಟ್ಸ್ಗಳನ್ನ ಕೊಡ್ತವೆ. ಸೊ ಓವರ್ ಆಲ್ ನಮ್ಮ ಸ್ಕಿನ್ಗೆ, ಹೇರ್ಗೆ ಇದು ತುಂಬಾ ಬೆನಿಫಿಟ್ಸ್ಗಳನ್ನ ಕೊಡ್ತವೆ. ನಂತರ ಇದನ್ನು ಯಾರೆಲ್ಲ ಯೂಸ್ ಮಾಡಬಾರ್ದು ಅಂತಂದರೆ, ಯಾರಿಗೆಲ್ಲ ಆಯ್ಲಿ ಸ್ಕಿನ್ ಇದೆಯೋ ಅವರು ಕೋಕೋನಟ್ ಆಯಿಲ್ನ ನಿಮ್ಮ ಸ್ಕಿನ್ಗೆ ನೀವು ಅಪ್ಲೈ ಮಾಡ್ಕೋಬೇಡಿ. ಯಾಕೆ ಅಂತಂದರೆ ಆಲ್ರೆಡಿ ನಿಮಗೆ ಎಕ್ಸಸ್ ಆಯಿಲ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ನೀವು ಅದ್ರ ಮೇಲ್ಗಡೆ ಈ ಆಯಿಲ್ನ ನೀವು ಅಪ್ಲೈ ಮಾಡೋದ್ರಿಂದ ಪೋರ್ಸ್ ಕ್ಲಾಗ್ ಆಗೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಆಯ್ಲಿ ಸ್ಕಿನ್ ಇರೋರು ಕೋಕೋನಟ್ ಆಯಿಲ್ನ ನೀವು ಸ್ಕಿನ್ಗೆ ಯೂಸ್ ಮಾಡಬೇಡಿ. ನಂತರ ಸೆನ್ಸಿಟಿವ್ ಸ್ಕಿನ್ ಇರೋರು ಪ್ಯಾಚ್ ಟೆಸ್ಟ್ನ ಮಾಡಿಕೊಂಡು, ಲೈಕ್ ನಿಮ್ಮ ಕೈ ಮೇಲೋ ಅಥವಾ ನಿಮ್ಮ ಎಲ್ಲೋ ಒಂದು ಕಡೆ ಪ್ಯಾಚ್ ಟೆಸ್ಟ್ನ ಮಾಡಿಕೊಂಡು ನಂತರ ನೀವು ಸ್ಕಿನ್ಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂದರೆ ಏನಾರ ರ್ಯಾಷಸ್ ಏನಾರ ಬರ್ತಿದೆಯಾ ಅಥವಾ ಏನಾರ ಚಿಕ್ಕ ಚಿಕ್ಕ ಗುಳ್ಳೆಗಳೇನಾರ ಬರ್ತಿದೆಯಾ ಅನ್ನೋದನ್ನ ನೋಡಿಕೊಂಡು ನಂತರ ನೀವು ಸ್ಕಿನ್ಗೆ ಅಪ್ಲೈ ಮಾಡಿ. ಸೊ ಇವೆರಡು ಸ್ಕಿನ್ ಟೈಪ್ ಅವರು ನೋಡಿ ನೀವು ಸ್ಕಿನ್ಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಇನ್ನು ಮಿಕ್ಕಿದ್ದು ಲೈಕ್ ಡ್ರೈ ಸ್ಕಿನ್ಗೆ ಇದು ಸೂಪರಾಗಿ ಕೆಲಸ ಮಾಡುತ್ತೆ. ಜೊತೆಗೆ ಕಾಂಬಿನೇಷನ್ ಅಥವಾ ನಾರ್ಮಲ್ ಸ್ಕಿನ್ ಇರೋರು ಆರಾಮಾಗಿ ಯೂಸ್ ಮಾಡ್ಬೋದು. ಆದರೆ ಆಯ್ಲಿ ಸ್ಕಿನ್ ಮತ್ತು ಸೆನ್ಸಿಟಿವ್ ಸ್ಕಿನ್ ಇರೋರು ಸ್ಕಿಪ್ ಮಾಡಿ ಕೋಕೋನಟ್ ಆಯಿಲ್ನ ನೀವು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ. ಸೊ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಭಾವಿಸ್ತೀನಿ. ನನ್ನ ಮುಂದಿನ ವೀಡಿಯೋಸ್ಗಳಲ್ಲಿ ಕೋಕೋನಟ್ ಆಯಿಲ್ನ ಬಳಸ್ಕೊಂಡು ಒಂದು ಎಕ್ಸಲೆಂಟ್ ಕ್ಲೆನ್ಸರ್ ಆಗಿರ್ಬೋದು ಅಥವಾ ಬೇರೆ ರೀತಿ ಯಾವ ರೀತಿ ನಮ್ಮ ಫೇಸ್ಗೆ ಯೂಸ್ ಮಾಡ್ಕೋಬಹುದು ಅನ್ನೋದನ್ನ ನೆಕ್ಸ್ಟ್ನ ವೀಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ. ಹೋಪ್ ಇವತ್ತಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರುವಂತಹ ಬೆನಿಫಿಟ್ಸ್ಗಳು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಬರೀ ಸ್ಕಿನ್ಗೆ ಮತ್ತು ಹೇರ್ಗೆ ಅಲ್ಲದೇ ಅದು ನಾವು ಡಯಟ್ ಫ್ಯಾಕ್ಟರ್ ವೈಸ್ ಹೋದ್ರೂ ಲೈಕ್ ನೀವು ನಾರ್ಮಲ್ ಆಯಿಲ್ ಏನು ಯೂಸ್ ಮಾಡ್ತಿದ್ರೆ ಅದ್ರ ಬದಲಿಗೆ ನೀವು ಕೋಕೋನಟ್ ಆಯಿಲ್ನ ನಿಮ್ಮ ಅಡುಗೆಗಳಿಗೆ ಬಳಸೋದ್ರಿಂದ ಡಯಟ್ ವೈಸು ಅದು ತುಂಬಾ ಬೆನಿಫಿಟ್ಸ್ಗಳನ್ನ ಕೊಡುತ್ತೆ. ಅದರಲ್ಲಿ ಲೈಕ್ ಫ್ಯಾಟಿ ಆ್ಯಸಿಡ್ಸ್ ಲೈಕ್ ಜಾಸ್ತಿ ಲೈಕ್ ಗುಡ್ ಅಮೌಂಟ್ ಆಫ್ ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ಕ್ಯಾಲರೀಸ್ನ ಬರ್ನ್ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಭಾವಿಸ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ. ಈ ಥರ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲ್ ನಿಧಿ ಕನ್ನಡ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್.